ಡಿ.ಕೆ. ಶಿವಕುಮಾರ್ ಅವರ ನಿವಾಸದಲ್ಲಿ ಮತ್ತೊಂದು ಘಟನೆ ನಡೆಯಿತು. ಅಲ್ಲಿ ಸಿದ್ದರಾಮಯ್ಯನವರು ಮತ್ತೆ ಮುನಿಯಪ್ಪ ಅವರ ನಡುವೆ ಯಾವ ರೀತಿಯಾಗಿ ವೈಮನಸ್ಸು ಇದೆ ಅನ್ನೋದು ಜಗಜ್ಜಾಹೀರಾಗಿದೆ. ಈಗ ಆಲ್ರೆಡಿ ಒಂದು ಸಭೆಯಲ್ಲಿ ಅವರಿಬ್ರು ಕೂಡ ಮಾತನಾಡಿರುವಂತ ವಿಚಾರಗಳು ಇನ್ನೂ ಕಡಿಮೆ ಆಗಿಲ್ಲ. ಸಿದ್ದರಾಮಯ್ಯ ಅವರ ಮೇಲೆ ಸಿಟ್ಟು ಮುನಿಯಪ್ಪ ಅವರಿಗೆ. ಡಿ.ಕೆ.ಶಿ ಮನೆಯಲ್ಲೂ ಕೂಡ ಮುನಿಸು ಸ್ಫೋಟಿಸಿದ್ದಾರೆ ಮುನಿಯಪ್ಪ ಅವರು. ಸಿದ್ದರಾಮಯ್ಯ ಅವರನ್ನ ನೋಡಿ ಅರ್ಧಕ್ಕೆ ಹೊರಟಿದ್ದಾರೆ ಕೆ.ಎಚ್. ಮುನಿಯಪ್ಪ ಅವರು. ಡಿ.ಕೆ.ಶಿಗೆ ಹೂಗುಚ್ಛ ಕೊಟ್ಟು ಅರ್ಧಕ್ಕೆ ಕೆ.ಎಚ್. ಮುನಿಯಪ್ಪ ಅವರು ದಿಢೀರ್ ಅಂತ ಡಿ.ಕೆ. ಶಿವಕುಮಾರ್ ಅವರ ನಿವಾಸದಿಂದ ಹೊರಟರು. ಮುನಿಯಪ್ಪ ಅವರು ಫಸ್ಟ್ ಹೋಗಿರ್ತಾರೆ ಡಿ.ಕೆ. ಶಿವಕುಮಾರ್ ಅವರನ್ನ ಭೇಟಿ ಆಗ್ಲಿಕ್ಕೆ, ಅವರಿಗೆ ವಿಶ್ ಮಾಡ್ಲಿಕ್ಕೆ. ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಕೂಡ ಬರ್ತಿದ್ದ ಹಾಗೆ, ಅವರನ್ನ ನೋಡ್ತಿದ್ದ ಹಾಗೆ ಮುನಿಯಪ್ಪ ಅವರು ಅಲ್ಲಿಂದ ಕಾಲ್ ಕಿತ್ತಿದ್ದಾರೆ. ಅರ್ಧಕ್ಕೆ ಅವರ ಒಂದು ವಿಶ್ ಅನ್ನ ಮೊಟಕುಗೊಳಿಸಿ ಅವರು ಹೋಗಿರುವಂತದ್ದು ಅದರಲ್ಲೇ ಸ್ಪಷ್ಟವಾಗಿ ಗೊತ್ತಾಗ್ತಾ ಇತ್ತು ಯಾವ ರೀತಿಯಾಗಿ ಮುನಿಸು ಇತ್ತು ಇವರಿಬ್ಬರ ನಡುವೆ. ಮುನಿಸು ಇದೆ, ಅದು ಹಾಗೆ ಮುಂದುವರೆದಿದೆ ಅನ್ನೋದು ಸ್ಪಷ್ಟವಾಗಿ ಕಾಣಿಸ್ತಾ ಇತ್ತು. ಸೆಲ್ಫಿ ಬೇಡ ನೋಡ್ತಾ ಇದ್ದೀರಾ, ಮುನಿಯಪ್ಪ ಅವರು ಡಿ.ಕೆ. ಶಿವಕುಮಾರ್ ಅವರ ನಿವಾಸಕ್ಕೆ ತೆರಳಿ ಹೂಗುಚ್ಛ ಕೊಟ್ಟು ಅವರನ್ನ ವಿಶ್ ಮಾಡಿದಂತ ಸಂದರ್ಭ. ಡಿ.ಕೆ. ಶಿವಕುಮಾರ್ ಅವರನ್ನ ಭೇಟಿಯಾಗಿ ಅವರು ಕೂಡ ಧೈರ್ಯವನ್ನ ತುಂಬಿದ್ರು. ಮತ್ತೆ ಅವರು ದೀಪಾವಳಿ ಹಬ್ಬದ ಶುಭಾಶಯವನ್ನ ಕೂಡ ಕೋರಿದ್ರು. ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಎಂಟ್ರಿ ಆಗ್ತಾರೆ. ಸಿದ್ದರಾಮಯ್ಯನವರು ಎಂಟ್ರಿ ಆಗ್ತಿದ್ದ ಹಾಗೆ ಕೆ.ಎಚ್. ಮುನಿಯಪ್ಪ ಅವರು ಅಲ್ಲಿಂದ ಸೀದಾ ತೆರಳ್ತಾರೆ. ಅಲ್ಲಿ ಸಿದ್ದರಾಮಯ್ಯನವರನ್ನು ಕೂಡ ಮಾತಾಡ್ಸೋದಿಲ್ಲ, ಸೀದಾ ಅವರು ಹೊರಟು ಹೋಗ್ತಾರೆ ಡಿ.ಕೆ. ಶಿವಕುಮಾರ್ ಅವರ ನಿವಾಸದಿಂದ. ಸೆಲ್ಫಿ ಬೇಡ ದೇವರಾಜ್ 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 ಡಿ.ಕೆ.ಶಿ ನಿವಾಸಕ್ಕೆ ಸ್ವಾಮೀಜಿಗಳು ಕಾರ್ಯಕರ್ತರ ದಂಡೆ ಹರಿದು ಬರ್ತಾ ಇದೆ. ಡಿ.ಕೆ.ಶಿ ಜೊತೆ ಕೇಸ್ ಬಗ್ಗೆ ಚರ್ಚಿಸಿದ್ದಾರೆ ಡಿ.ಕೆ. ಪರ ವಕೀಲರು. ಕೆಲವೇ ಕ್ಷಣಗಳಲ್ಲಿ ಅಜ್ಜಯ್ಯ ಮಠಕ್ಕೆ ಡಿ.ಕೆ. ಶಿವಕುಮಾರ್ ಅವರ ಕುಟುಂಬ ಹೊರಡುತ್ತೆ. ಡಿ.ಕೆ. ಶಿವಕುಮಾರ್ ಅವರ ಜೊತೆ ಅವರ ಕುಟುಂಬದವರು ಕೂಡ ಸಾಥ್ ಕೊಡ್ತಾ ಇದ್ದಾರೆ ಡಿ.ಕೆ. ಶಿವಕುಮಾರ್ ಅವರಿಗೆ. ಡಿ.ಕೆ. ಶಿವಕುಮಾರ್ ಅವರ ಸಂತೋಷದ ಸಂದರ್ಭ ಆಗಿರ್ಬೋದು, ದುಃಖದ ಸಂದರ್ಭ ಆಗಿರ್ಬೋದು, ಸಂಕಷ್ಟ ಎದುರಾದಂತ ಸಂದರ್ಭ ಆಗಿರ್ಬೋದು, ಅದೆಲ್ಲವೂ ಎದುರಾದಂತ ಸಂದರ್ಭದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಮೊದಲು ಹೋಗೋದೆ, ಪೂಜೆಯನ್ನ ಸಲ್ಲಿಸೋದೆ ನೊಣವಿನ ಕೆರೆ ಅಜ್ಜಯ್ಯನ ಮಠಕ್ಕೆ ಭೇಟಿಯನ್ನ ಕೊಟ್ಟು ಅಲ್ಲಿ ವಿಶೇಷವಾದಂತಹ ಪೂಜೆಯನ್ನ ಸಲ್ಲಿಸ್ತಾರೆ. ಆರಾಧ್ಯ ದೈವ ಡಿ.ಕೆ. ಶಿವಕುಮಾರ್ ಅವರು ತುಂಬಾ ನಂಬುವಂತಹ ಆರಾಧ್ಯ ದೈವನೇ ನೊಣವಿನ ಕೆರೆ ಅಜ್ಜಯ್ಯನ ಮಠ. ಅಲ್ಲಿಗೆ ಅವರು ಭೇಟಿಯನ್ನ ಕೊಡೋದಕ್ಕೆ ಈಗ ಹೊರಟಿರುವಂತದ್ದು. ಅವರ ಕುಟುಂಬದವರು ಕೂಡ ಅವರಿಗೆ ಸಾಥನ್ನ ನೀಡ್ತಾ ಇದ್ದಾರೆ. ಇನ್ನು ಸಾಕಷ್ಟು ಜನ ಡಿ.ಕೆ. ಶಿವಕುಮಾರ್ ಅವರ ನಿವಾಸಕ್ಕೆ ಸ್ವಾಮೀಜಿಗಳು ಸೇರಿದಂತೆ ಸಾಕಷ್ಟು ಜನ ಹೋಗಿ ಅವರಿಗೆ ಧೈರ್ಯ ತುಂಬುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಡಿ.ಕೆ. ಶಿವಕುಮಾರ್ ಅವರನ್ನ ಭೇಟಿಯಾಗಿ ನಾವೆಲ್ಲ ನಿಮ್ ಜೊತೆ ಇದ್ದೀವಿ, ಯಾವುದೇ ಕಾರಣಕ್ಕೂ ಎದುರೋದಕ್ಕೆ ಹೋಗಬೇಡಿ ಅನ್ನುವ ಒಂದು ಧೈರ್ಯವನ್ನ ತುಂಬುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇನ್ನು ಡಿ.ಕೆ. ಶಿವಕುಮಾರ್ ಅವರ ಅಭಿಮಾನಿಗಳು, ಕಾಂಗ್ರೆಸ್ನ ಕಾರ್ಯಕರ್ತರು ಸಾಕಷ್ಟು ಕಡೆಯಿಂದ ಬಂದು ಡಿ.ಕೆ. ಶಿವಕುಮಾರ್ ಅವರನ್ನ ಭೇಟಿಯಾಗಿ ಅವರಿಗೆ ವಿಶ್ ಮಾಡ್ತಾ, ಹಾಗೆ ಅವರ ಜೊತೆ ಫೋಟೋವನ್ನ ತೆಗೆದುಕೊಳ್ತಾ ಅವರಿಗೆ ಧೈರ್ಯವನ್ನ ತುಂಬುವಂತ ಕೆಲಸವನ್ನ ಕಾಂಗ್ರೆಸ್ನ ಕಾರ್ಯಕರ್ತರು, ಡಿ.ಕೆ. ಶಿವಕುಮಾರ್ ಅವರ ಅಭಿಮಾನಿಗಳು ಮಾಡ್ತಾ ಇದ್ದಾರೆ. ಬಂಡೆ ಚೂರಾಗಿದೆ. ಆ ಬಂಡೆ